ಮಾಬುಕಳ ಕುಂಬ್ರಗೋಡು ಸಿದ್ಧಿವಿನಾಯಕ ದೇವಸ್ಥಾನದ ಬಳಿಯ ಸೀತಾ ನದಿ ತೀರದಲ್ಲಿ ಜನಸೇವಾ ಟ್ರಸ್ಟ್ ವತಿಯಿಂದ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಪ್ರಗತಿಪರ ಕೃಷಿಕ ಕೂಡ್ಲಿ ಶ್ರೀನಿವಾಸ್ ಉಡುಪ ಗಂಗೆಗೆ ಬಾಗಿನ ಅರ್ಪಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಈ ಸಂದರ್ಭ ಜನಸೇವಾ ಟ್ರಸ್ಟ್ನ ವಸಂತ್ ಗಿಳಿಯಾರ್ ರವರು ಮಾತನಾಡಿ, ಜಗತ್ತಿನಾದ್ಯಂತ ಇಂದಿನ 1 ತಿಂಗಳ ಕಾಲ ಕನ್ನಡ ಭಾಷೆಯ ಒಂದು ಭಾಗವಾದ ಕುಂದಾಪುರ ಭಾಗದ ಬ್ರಹ್ಮಾವರದಿಂದ ಬೈಂದೂರು ತನಕದ ಜನರ ಭಾಷೆ ಮತ್ತು ಸಂಸ್ಕೃತಿ, ಕಲೆ ಮತ್ತು ಆಚರಣೆಯ ಕುರಿತು ಕಾರ್ಯಕ್ರಮ ಜರುಗಲಿದೆ ಎಂದರು. ಜಗತ್ತಿನಾದ್ಯಂತ ನಡೆಯುವಂಥ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅದಕ್ಕೆ ಚಾಲನೆಯನ್ನು ಪ್ರತಿ ವರ್ಷ ಜನಸೇವಾ ಟ್ರಸ್ಟ್ ನೀಡ್ತಾ ಇದೆ. ಯಾಕಂದರೆ ಜನಸೇವಾ ಟ್ರಸ್ಟ್ ಮತ್ತು ಟೀಮ್ ಅಭಿಮತದ ಸಮಾನ ಮನಸ್ಸುಗಳೆಲ್ಲರೂ ಸೇರಿ ನಿರ್ಣಯ ಮಾಡಿರುವಂಥದ್ದು. ಆಟಿ ಅಮಾವಾಸ್ಯೆ ಅಥವಾ ಕರ್ಕಾಟಿ ಅಮಾವಾಸ್ಯೆ, ಆಷಾಢಿ ಅಮಾವಾಸ್ಯೆ ಅಂತ ನಮ್ಮ ಕುಂದಾಪುರ ಭಾಗದಲ್ಲಿ ಹೇಳುವಂಥದ್ದು. ಆ ದಿವಸ ನಮ್ಮ ಭಾಷೆಯ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಜನಸೇವಾ ಟ್ರಸ್ಟ್ ಅದನ್ನು ಚಾಲನೆ ನೀಡುವ ಮೂಲಕ ಕಳೆದ 6 ವರ್ಷಗಳಿಂದ ಮುಂದುವರಿಸ್ಕೊಂಡು ಬರ್ತಾ ಇದೆ. ಇವತ್ತು UAEಯಲ್ಲಿ ನಡೀತಾ ಇದೆ, ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ, ನಮ್ಮ ಇಲ್ಲಿ ಮುಂಬೈನಲ್ಲಿ ಆದರ್ಶ್ ಶೆಟ್ಟಿ ಮತ್ತು ಉಳ್ತೂರು ಮೋಹನ್ದಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅಲ್ಲಿ ಮುಂಬೈನ ಇನ್ನೊಂದು ವೆಸ್ಟ್ ಮುಂಬೈಯಲ್ಲಿ ಗಣೇಶ್ ಪೈ ಅವರ ನೇತೃತ್ವದಲ್ಲಿ ನಡೀತಿದೆ. ನಮ್ಮ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಭಾಳ ದೊಡ್ಡ ಮಟ್ಟದಲ್ಲಿ ಒಂದು 2-3 ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು 2 ದಿನಗಳ ಪರ್ಯಂತ 26-27ಕ್ಕೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇಡೀ ಕುಂದಾಪುರದ ಆ ಭಾಷೆ, ನಮ್ಮ ಜನಪದ ನಡಾವಳಿಗಳನ್ನು ಅಲ್ಲಿ ಸಂಕಲಿಸಿ ಅದನ್ನು ಪ್ರಸ್ತುತಪಡಿಸುವಂಥ ಕಾರ್ಯಕ್ರಮಗಳನ್ನು ನಮ್ಮೂರ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರಿನವರು ಆಯೋಜಿಸಿಕೊಂಡಿದ್ದಾರೆ. ಒಟ್ಟಾರೆ ಇವತ್ತು ಮಳೆಯ ಕಾರಣಕ್ಕೆ ನಮ್ಮ ಭಾಗದಲ್ಲಿ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ಈ ಭಾಗದ ಎಲ್ಲ ಶಾಲೆಗಳಲ್ಲಿ ಅದರ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಂಡಿತ್ತು. ಈ ತಿಂಗಳನ್ನು ಇಡೀ ಏನು ಆಟಿ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ತನಕ ಅದನ್ನು ಕುಂದಾಪುರ ಕನ್ನಡ ಮಾಸ ಅಂಥೇಳಿ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಕುಂದಾಪುರ ಕನ್ನಡದ ಅಧ್ಯಯನಕಾರ ಮನು ಹಂದಾಡಿ, ಬ್ರಹ್ಮಾವರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಬಿರ್ತಿ ರಾಜೇಶ್ ಶೆಟ್ಟಿ, ನ್ಯಾಯವಾದಿ ಬೈಕಾಡಿ ಸುಪ್ರಸಾದ್ ಶೆಟ್ಟಿ, ಹಂದಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಾ ಪೂಜಾರಿ, ನಟ ಪ್ರಭಾಕರ್ ಕುಂದರ್ ಮಾಬುಕಳ, ಸುರೇಶ್ ಕುಮಾರ್ ಕುಂಬ್ರಗೋಡು, ರಾಘವೇಂದ್ರ ರಾಜ್ ಸಾಸ್ತಾನ, ಸನಿಲ್ ಪಾಂಡೇಶ್ವರ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. Volkswagen Mangalore, Airport Road, Yeyadi, Mangalore. Volkswagen.